ಅವರು ವಿಚಾರ ಮಾಡ್ತಾರೆ. ಈಗ ಏನೋ ತಿಕ್ಕಾಡದೊಳಗೆ ಯಾರೇ ಮುಖ್ಯಮಂತ್ರಿರಲ್ಲಿ ಏನೂ ಇರಲಿ, ನೀವು ಅಧಿಕಾರ ಮಾಡ್ತಾ ಇದ್ದೀರಲ್ಲ, ಎಲ್ಲರೂ ಚಲೋ ಪೋಸ್ಟ್ ಇದ್ದಾವ. ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅಧ್ಯಕ್ಷಗಿರಿ ಜೊತೆಗೆ ನೀರಾವರಿ ಅದ, ಸತೀಶ್ ಅವರಿಗೆ PWD ಅದ, ರಾಜಣ್ಣ ಅವ್ರ ಸಹಕಾರದ್ದು ಅದ. ಇವೆಲ್ಲ ಚಲೋ ಪೋಸ್ಟ್ ಇದ್ದಾವೆ. ಚಲೋ ಆಡಳಿತ ಕೊಟ್ಟ, ಆಡಳಿತ ಜೊತೆಗೆ ಅಧಿಕಾರ ಇಟ್ಕೊಂಡು ಹೋಗೋದು ಯೋಗ್ಯ ಅಲ್ಲೇನು? KPSC ಅಧ್ಯಕ್ಷ ಸ್ಥಾನ ಅಥವಾ ಮುಖ್ಯಮಂತ್ರಿ ಸ್ಥಾನ ಇವುಗಳಿಗೆ ತಿಕ್ಕಾಡೋದು ಎಷ್ಟು ಮಟ್ಟಿಗೆ ಯೋಗ್ಯ ಅಂತ. ಯಾಕೆಂದರೆ ಇವತ್ತು BJP ರಾಷ್ಟ್ರ ಮಟ್ಟದಲ್ಲ, ಜೊತೆಗೆ RSS ಅದ್ರ ಜೊತೆಗೆ ಸಂಘಟನೆ ಜಬರ್ದಸ್ತ್ ಅದ. ಅವರು ಒಂದು ಸಣ್ಣ ಇಶ್ಯೂ ಆಗೋದ್ರಲ್ಲಿ ದೊಡ್ಡ ಮಾಡುವಂಥ ಶಕ್ತಿ ಅವ್ರಿಗಿದೆ. ಮೀಡಿಯಾನ ಅವ್ರ ಜೊತೆಗಿದೆ. ಗೋಧಿ ಮೀಡಿಯಾ ನಾವೆಲ್ಲ ಇವತ್ತು ಟೀಕೆ ಮಾಡ್ತಾ ಇರ್ತೀವಿ. ಟೀಕೆ ಮಾಡೋದು ಏನು ಪರಕ್ ಬಿಡೋದಿಲ್ಲ ರೀ. ಅವ್ರು ಗೋಧಿ ಮೀಡಿಯಾದ ಮಾಡೋದು ಕೆಲಸ ಮಾಡತ್ತಿರ್ತಾರೆ ಅವರು. ಮತ್ತು ಜನನೂ ಹೆಚ್ಚು ನೋಡೋದೇನು TVಗಳನ್ನು ನೋಡ್ತಿರ್ತಾರೆ. ಹೀಗಾಗಿ ಅವ್ರ ಮೇಲೆ ಪ್ರಭಾವ ಆಗ್ತದೆ. ಒಳ್ಳೆ ಆಡಳಿತಗಾರರಪ್ಪ ಇವರು ಅಂತೇಳಿ ಮಾಧ್ಯಮದ ಮೂಲಕ ಮೂಡಿಸ್ತಾ ಇರ್ತಾರೆ. ಮತ್ತು ಅದೇ ಕಾಲಕ್ಕೆ ಅವ್ರು ಬುದ್ಧಿವಂತರು ಇದ್ದಾರೆ. RSS ಅವರು ಯಾವ ರೀತಿಯಾಗಿ ಕಾಂಗ್ರೆಸ್ನ ಹೆಣಿಬೇಕು ಅನ್ನೋದ್ರಲ್ಲಿ. ಕಾಂಗ್ರೆಸ್ನಲ್ಲಿ ವಿದ್ವತ್ ಜನ ಕಡಿಮೆ ಆಗ್ತಾ ಇದ್ದಾರೆ. ಇವತ್ತೇನಿದ್ರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಇನ್ನೊಂದಿಷ್ಟು ಜನ ಇದ್ದಾರೆ. ಅವ್ರಂಥ ರಾಷ್ಟ್ರಮಟ್ಟದ ಒಂದು ವ್ಯಕ್ತಿತ್ವನ ಪಡೆದಿಲ್ಲ. ಸೋನಿಯಾ ಗಾಂಧಿಯವ್ರಿಗೆ ವಯಸ್ಸಾಗ್ಯದ. ಅವ್ರ ಜೊತೆಗೆ ನಮ್ಮ ವಾಡ್ರಾ ಅವರು, ಅವರ ಸಹೋದರಿ ಪ್ರಿಯಾಂಕಾ ವಾಡ್ರಾ ಅವರು ಇವತ್ತು ರಾಜಕೀಯದ ಉದ್ಯೋಗ ಮಾಡ್ಕೊಂಡಿಲ್ಲ. ಇವೆಲ್ಲ ನೆಲೆಯಲ್ಲೇ ಇವತ್ತು ಕಾಂಗ್ರೆಸ್ಗೆ ಉಳಿದಂಥವ್ರು, ಅಟ್ಲೀಸ್ಟ್ ಸಿದ್ದರಾಮಯ್ಯ ಅಂತವರು, DKC ಅಂತವರು, ಸತೀಶ್ ಅವರು ಅಂತವರು ಮತ್ತೊಮ್ಮೆ ವಿಚಾರ ಮಾಡಿ ಈ ಅಧಿಕಾರ ಸಲುವಾಗಿ ತಿಕ್ಕೊಳ್ಳಬೇಕಾಗಿದೆ. KL ಅವರು ಆದಷ್ಟು ಮೌಳಿದ್ದಷ್ಟು ಒಳ್ಳೆಯದು ಅನ್ನೋಂಥ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಾಗಿನ ಅದು ನಿರ್ಲಕ್ಷ್ಯ ಮಾಡಿಬಿಟ್ರಪ್ಪ, ಏನವ್ರು ಮಾತಾಡೋದು ಬೇಡ ಅಂತ ಸಿದ್ದರಾಮಯ್ಯವರು ಭಾಳ ಜಾಣ್ಮೆಯಿಂದ ಜೊತೆಗೆ ಅವ್ರ ಬಗ್ಗೆ ಒಂದು ನಿರ್ಲಕ್ಷ್ಯ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಂತೇಳಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ.